ಎಲ್ರಿಗೂ ನಮಸ್ಕಾರ. ಲೋನ್ ತಗೊಳ್ಳೋಕೆ ಮುಂಚೆ ಏನೆಲ್ಲ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಮತ್ತೆ ಏನೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಬಾರ್ದು ಅಂತ ನೋಡೋಣ ಬನ್ನಿ. ನಿಮಗೆ ಅವರೇ ಕಾಲ್ ಮಾಡಿ 2 lakhs 3 lakhs ಲೋನ್ ಅವೈಲಬಲ್ ಇದೆ, ಇಮಿಡಿಯೇಟ್ಲಿ ಪ್ರೋಸೆಸ್ ಆಗುತ್ತೆ, ಪ್ರೀ ಅಪ್ರೂವ್ಡ್ ಅಥವಾ ಇನ್ಸ್ಟೆಂಟ್ ಲೋನ್ ಇದೆ, ಇಮಿಡಿಯೇಟ್ಲಿ ವಿತಿನ್ ಸೆಕೆಂಡ್ ನಿಮಗೆ ಪ್ರೋಸೆಸ್ ಆಗುತ್ತೆ, ನೀವು ಚಾರ್ಜಸ್ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅದು ಫ್ರಾಡಲೆಂಟ್ ಕಾಲ್ ಆಗಿರುತ್ತೆ. ಏನಕ್ಕಂದ್ರೆ ಯಾವುದೇ ಬ್ಯಾಂಕಲ್ಲಿ ಆಗಿದ್ರೆ ಅಥವಾ ಫೈನಾನ್ಷಿಯಲ್ ಸರ್ವಿಸಸ್ ಆಗಿರಲಿ ಅಡ್ವಾನ್ಸ್ ಆಗಿ ಪ್ರೊಸೆಸಿಂಗ್ ಫೀಸ್ ತಗೊಳ್ಳಲ್ಲ. ಲೋನ್ ಪ್ರೋಸೆಸ್ ಆದಮೇಲೆ ನಿಮಗೆ ಅಕೌಂಟಿಂದನೇ ಡಿಡಕ್ಟ್ ಆಗುತ್ತೆ ಪ್ರೊಸೆಸಿಂಗ್ ಫೀಸು, ಪ್ಲಸ್ ಆನ್ ದಟ್ 18% GST ಇರುತ್ತೆ. ಎಷ್ಟು ಲೋನ್ ಆಫರ್ ಅವೈಲೇಬಲ್ ಇದೆ ಅಂತ ಚೆಕ್ ಮಾಡೋದಾದ್ರೆ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಮತ್ತೆ ಕಸ್ಟಮರ್ ಕೇರ್ ನಂಬರ್ ಕೂಡ ಕಾಲ್ ಮಾಡಿ ವಿಚಾರಿಸಬಹುದು. ಎಕ್ಸಾಂಪಲ್ ಟೆನ್ಯೂರ್ ಆಫ್ ಮಂತ್ಸ್ 48 ಮಂತ್ಸ್ ಅಂದ್ರೆ 4 years ಆದ್ರೆ EMI ಬಂದು ಪ್ರಿನ್ಸಿಪಲ್ ಅಮೌಂಟ್ ಬಂದು ಪರ್ ಮಂತ್ ಅಪ್ರಾಕ್ಸ್ 4000 ಸಮಥಿಂಗ್ ಬರುತ್ತೆ. ಮತ್ತೆ ಪ್ಲಸ್ ಇಂಟ್ರೆಸ್ಟ್ ಇರುತ್ತೆ, ಪ್ಲಸ್ ಅದ್ರ ಮೇಲೆ 18% GST ಇರುತ್ತೆ. ಸೊ ಲೋನ್ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ಸೇಲ್ಸ್ ಪರ್ಸನ್ ಆಗಿರಲಿ ಅವ್ರು ಕೆಲವೊಂದು ಒಂದು ಇಂಟ್ರೆಸ್ಟ್ ಹೇಳಿರಲ್ಲ, ಒಂದೇ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ಹೇಳಿರ್ತಾರೆ. ಸೊ ನೀವೇ ಕೇಳಿ ಇಂಟ್ರೆಸ್ಟ್ ಪ್ಲಸ್ GST ಇನ್ಕ್ಲೂಡಿಂಗು ಪರ್ ಮಂತ್ ಎಷ್ಟಿರುತ್ತೆ ಅಂತ. ಯಾಕಂದ್ರೆ ಅವ್ರು ಜಸ್ಟ್ ಹೇಳಿರ್ತಾರೆ 4000 ಸಮಥಿಂಗು, ಬಟ್ ಆ ಮಂತ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಪೇ ಆಗೋ ಟೈಮಲ್ಲಿ ನಿಮ್ಮ ಅಕೌಂಟಿಂದ 5000 ಸಮಥಿಂಗ್ ಡಿಡಕ್ಟ್ ಆಗಿರುತ್ತೆ. ನಿಮ್ಗೆ ಅವಾಗ ಅನ್ಸುತ್ತೆ 1000 rupees ಡಿಫ್ರೆನ್ಸ್ ಇದೆ, ಅವ್ರು ಹೇಳಿರೋದು 4000 ಅಷ್ಟೇನೆ ಅಂತ. ಸೊ ಇದನ್ನು ಕೂಡ ನೀವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಲೋನ್ ಪ್ರೊಸೆಸ್ ಮಾಡೋಕ್ಕೂ ಮುಂಚೆನೆ 4 years ಆಗಿರಲಿ ಅಥವಾ 5 years ಆಗಿರಲಿ ಟೆನ್ಯೂರ್ ಆಫ್ ಮಂತ್ಸ್ ನೀವು ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಷ್ಟು ನಾವು ಎಷ್ಟು ಪೇಮೆಂಟ್ ಮಾಡ್ತೀವಿ 4 ವರ್ಷದೊಳಗಡೆ ಪ್ರಿನ್ಸಿಪಲ್ ಅಮೌಂಟು, ಇಂಟ್ರೆಸ್ಟು ಮತ್ತು GST ಇನ್ಕ್ಲೂಡಿಂಗ್ ಇಷ್ಟು ನಾವು ಫೈನಲ್ ಪೇಮೆಂಟ್ ಎಷ್ಟು ಪೇಮೆಂಟ್ ಮಾಡ್ತೀವಿ ಅಂತ ಕೂಡ ನಾವು ಕ್ರಾಸ್ ಚೆಕ್ ಮಾಡ್ಬೋದು. ನಾವು 2 lakhs ಲೋನ್ ತೊಗೊಂಡಿರ್ತೀವಿ ಅಂದರೆ ಲೋನ್ ಕಂಪ್ಲೀಟ್ ಆಗೋದ್ರೊಳಗಡೆ ಟೆನ್ಯೂರ್ ಆಫ್ ಮಂತ್ಸ್ ಜಾಸ್ತಿ ಇತ್ತು ಅಂದರೆ 2 lakhs ಪ್ಲಸ್ 2 lakhs ಆಗಿರುತ್ತೆ. ದಟ್ ಮೀನ್ಸ್ ನಾವು ಫೈನಲ್ ಅಷ್ಟೊತ್ತಿಗೆ ಲೋನ್ ಕಂಪ್ಲೀಟ್ ಆಗೋದ್ರೊಳಗಡೆ ಟೆನ್ಯೂರ್ ಆಫ್ ಮಂತ್ಸು ಏನಾರ ಜಾಸ್ತಿ ಇದ್ದಲ್ಲಿ 3.8 ಅಥವಾ 4 lakhs ಪೇಮೆಂಟ್ ಮಾಡಿರ್ತೀವಿ. ಮತ್ತೆ OTP ಶೇರ್ ಮಾಡುವಷ್ಟಿಲ್ಲ. ಲೋನ್ ಪ್ರೋಸೆಸ್ ಮಾಡೋ ಟೈಮಲ್ಲಿ ನಿಮಗೆ OTP ಸೆಂಡ್ ಮಾಡಿರ್ತಾರೆ. ಆ OTP ಮಿಸ್ ಆಗಿ ನೀವು ಏನಾರ ಹರಿಯಲಿತ್ತು ಅಥವಾ ಅವ್ರು ಏನಾರ ಹರಿಯಲಿತ್ತು ಅಂದರೆ ಓಕೆ ಮೆಸೇಜ್ ಬಂದಿದೆ ನೋಡಿ ಅಂದ್ರೆ ಹಾಂ ಬಂದಿದೆ ಅಂತ ಅಂದ್ಬಿಟ್ಟು 6 digit OTP ಶೇರ್ ಮಾಡ್ತಂದ್ರೆ ನೀವು 6 digit ಎಂಟರ್ ಮಾಡಿಲ್ಲ ಅಂದರೆ ಒಂದು ವೇಳೆ ಅವ್ರೇನಾದ್ರು ಎಂಟರ್ ಮಾಡೋದಂದ್ರೆ ಲೋನು ಇಮಿಡಿಯೇಟ್ಲಿ ಪ್ರೋಸೆಸ್ ಆಗುತ್ತೆ. ಲೋನ್ ತೊಗೊಂಡಾದ್ಮೇಲೆ ಓಕೆ ನಮಗಿದು ಲೋನ್ ಜಾಸ್ತಿ EMI ಜಾಸ್ತಿ ಅನ್ನಿಸ್ತು, ಬೇಡವಾಗಿತ್ತು ಲೋನು, ಕ್ಯಾನ್ಸಲ್ ಮಾಡ್ಬೇಕನ್ಸಿದ್ರೆ ಕ್ಯಾನ್ಸಲ್ ಕೂಡ ಮಾಡ್ಬೋದು ವಿತಿನ್ 1 week ಅಥವಾ ವಿತಿನ್ 15 days. ಯಾಕಂದರೆ ಡಿಫ್ರೆಂಟ್ ಬ್ಯಾಂಕ್ಸಲ್ಲಿ ಡಿಫ್ರೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳ್ತಾರೆ. ವಿತಿನ್ 1 ಅಂದರೆ EMI ಜನರೇಟ್ ಆಗೋಕ್ಕೂ ಮುಂಚೆ ನೀವು ಕ್ಯಾನ್ಸಲೇಷನ್ ರಿಕ್ವೆಸ್ಟ್ನ ರೈಸ್ ಮಾಡ್ಬೋದು. ಲೋನ್ ಕ್ಯಾನ್ಸಲೇಷನ್ ಮಾಡಿದ್ಮೇಲೆ ಪ್ರೊಸೆಸಿಂಗ್ ಫೀಸ್ ಏನಿರುತ್ತೆ ಅದನ್ನು ಕೂಡ ನೀವು ಕ್ಯಾನ್ಸಲೇಷನ್ ರಿಕ್ವೆಸ್ಟ್ಗೆ ರೈಸ್ ಮಾಡ್ಬೋದು. ಮತ್ತು 18% GST ಏನಿರುತ್ತಲ್ಲ ಪ್ರೊಸೆಸಿಂಗ್ ಫೀಸ್ ಮೇಲೆ 18% GST ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಲೋನ್ನ ಕ್ಲೋಸ್ ಮಾಡ್ತೀವಿ ಅಂದರೆ ಕ್ಲೋಸ್ ಮಾಡ್ಬೋದು. ಎಕ್ಸಾಂಪಲ್ ಲೈಕು 3 yearsಗೆ ಏನಾದ್ರು ಲೋನ್ ತೊಗೊಂಡಿದ್ದೀವಿ ಅಂದರೆ ಲೈಕ್ ವಿತಿನ್ 6 monthsಗೆ 3 monthsಗೆ 2 monthsಗೆ ನಾವು ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಬೇಕಾದ್ರೆ ಕ್ಲೋಸರ್ ಚಾರ್ಜಸ್ಸು ಪ್ಲಸ್ 18% GST ಇರುತ್ತೆ. ಲೋನ್ ಕ್ಲೋಸರ್ ರಿಕ್ವೆಸ್ಟ್ ರೈಸ್ ಮಾಡಿದ್ಮೇಲೆ ಲೋನ್ ಕ್ಲೋಸ್ ಆಗಿದೆಯಾ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ 1 day ಅಥವಾ 2 days ಬಿಟ್ಟು ನೀವೇ ಕಾಲ್ ಮಾಡಿ. ಲೋನ್ ಕಂಪ್ಲೀಟ್ ಆಗಿರುತ್ತೆ ಮತ್ತೆ ಕ್ಲೋಸರ್ ಮಾಡಿರ್ತೀರಲ್ಲ ಅದಕ್ಕೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ, NOC ಸಿಗುತ್ತೆ. NOC ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. NOC ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅನ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.